ಅದು ನನಗೆ ಗೊತ್ತಿಲ್ಲ ಬರೆದಾರಲ್ಲಿ ಜನ ಏನೋ ಸ್ಟ್ರೈಕ್ ಮಾಡ್ತಾವ್ರೆ ಅಂತೇಳಿ ಪತ್ರಿಕೆಯಲ್ಲಿ ನೋಡಿದೆ, ಸ್ವಾಮಿಗಳು ವಿರೋಧ ಮಾಡ್ತಾವ್ರೆ ಅಂತ. ಅದು ಸರ್ಕಾರ ಸಮಜಾಯಿಸಿ ಕೊಡಬೇಕು, ಸರ್ಕಾರ ಜವಾಬ್ದಾರಿ ಇದೆ, ಅವರು ಹೇಳಬೇಕು ಜನಕ್ಕೆ ಏನು ಅಂತ. ಸರ್ಕಾರ ಕ್ಲಾರಿಫಿಕೇಶನ್ ಕೊಡಬೇಕು. ಈ ನೆನ್ನೆ ಯಾವುದೋ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ, ಯಾವುದು ಚಿಂಗಾರನೋ ಯಾವುದು ಚಿಕ್ಕನಾಯಕನಹಳ್ಳಿ ಹತ್ರ ವಯಲೇಟ್ ಮಾಡಿ ಪ್ರೈವೇಟ್ನರಿಗೆ ಕೊಡ್ತಾವ್ರಂತೆ ಮೈನಿಂಗು. ಯಾವುದೋ ದೊಡ್ಡ ಆರ್ಟಿಕಲ್ಲೇ ಇದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೆನ್ನೆ. ಇಲ್ಲಿ ಸರ್ಕಾರ ಸೋಮಿದ್ದು QSL ಹಲವಾರು ವರ್ಷಗಳಿಂದ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕಿರೋ ಒಂದು ಸಂಸ್ಥೆ, ಅದನ್ನು ಮುಗಿಸೋಕೆ ಹೊರಟರು ಇವರು. ಇಲ್ಲಿ ಚಿಂಕಾರ ಗಣಿಗಾರಿಕೆ ಪ್ರಹಾರ ನಡೀತಾ ಇದೆ. ವೈಜಾಗ್ದು ವಿಶಾಖಪಟ್ಟಣಮ್ದು ಮುಗದೇ ಹೋಯ್ತು ಅಂತಿದ್ರು. 11,000 ಕೋಟಿ ವೆಚ್ಚದಲ್ಲಿ ಪುನಶ್ಚೇತನಗೊಳಿಸಿದ್ದೀವಿ. ಅಲ್ಲಿ 26,000 ಕುಟುಂಬಗಳನ್ನ ಉಳಿಸಿದ್ದೇವೆ. ಮುಂದಕ್ಕೆ ಬಹುಶಃ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ಸ್ಟೀಲ್ ಪ್ರೊಡಕ್ಷನಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ ಇದೆ. ಏನು ಹೇಳಿ? 9 ಯೂನಿವರ್ಸಿಟಿಗಳನ್ನ ಮುಂಚೆಗೆ ಕೊಟ್ಟಿದೆಯಲ್ಲ ಸರ್. ಈಗ ನಾನು ಹೌದು, ಒಂದೊಂದು ಸರ್ಕಾರದಲ್ಲಿ ಒಂದೊಂದು ತೀರ್ಮಾನಗಳಾಗಿರುತ್ತೆ. ಮುಂದೆ ಬಂದಂಥ ಸರ್ಕಾರ ಆ ಯೂನಿವರ್ಸಿಟಿನ ಯಾವ ಉದ್ದೇಶದಿಂದ ಮಾಡಿರ್ತಾರೆ, ಆ ಯೂನಿವರ್ಸಿಟಿಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬಿ ಆ ಯೂನಿವರ್ಸಿಟಿಗಳ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಸಂಶೋಧನೆಗಳು ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬರು ಬರೋದು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು, ಇನ್ನೊಬ್ಬರು ಬರೋದು ಮತ್ತೆ ಮಾಡ್ತೀವಿ ಅನ್ನೋದು, ಎಲ್ಲಿಗೆ ತಗೊಂಡು ಹೋಗ್ತೀರಿ? ಅದಕ್ಕೆ ಹೇಳಿದ್ದು ಸರ್ಕಾರದ, ಅದಕ್ಕೆ ನಾನು ಹೇಳಿದ್ದು ಮಾಡೋದಾದಾಗ ಇವತ್ತು ಆ ರೀತಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಹೊರಟಾಗ ಅದರ ಖರ್ಚು ವೆಚ್ಚಗಳೇನಿದೆ ಅದು ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಆರ್ಥಿಕ ಶಕ್ತಿ ತುಂಬಬೇಕು ಅದೆಲ್ಲ ಲೆಕ್ಕಾಚಾರ ಮಾಡಿ ಮಾಡಬೇಕು, ನನ್ನ ಅಭಿಪ್ರಾಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.